ನಕಲಿ ದಾಖಲೆ ಸೃಷ್ಟಿಸಿ ಬ್ಯಾಂಕ್ ಲೋನ್ ಪಡೆದು ವಂಚಿಸಿದ್ದ ಐವರನ್ನ ಬಂಧನ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಕಲಿ ದಾಖಲೆ ಸೃಷ್ಟಿಸಿದ ಲೋನ್ ಪಡೆದ ಆರೋಪದ ಅಡಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಗ ಅಭಿಲಾಷ್ನನ್ನ ವಿಚಾರಣೆ ಮಾಡಲಾಗಿದೆ. ಸಿಸಿಬಿ ತನಿಖೆ ವೇಳೆ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿತ್ತು. ಅಭಿಲಾಷ್ ಮತ್ತು ಆತನ ಗೆಳೆಯ ಮಿಥುನ್ ಮನೆ ಮಾರಾಟಕ್ಕಿಟ್ಟಿದ್ದ ವೃದ್ಧೆ ಮನೆಯ ದಾಖಲೆ ಮೇಲೆ 1 ಕೋಟಿ ರೂಪಾಯಿ ಲೋನ್ ಅನ್ನು ಪಡೆದಿರೋದು ತಿಳಿದು ಬಂತು. 3 ಕಡೆ 3 ಕೋಟಿ 80 ಲಕ್ಷ ಹಣವನ್ನು ಆರೋಪಿಗಳು ಲೋನ್ ಅನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗಗೊಂಡಿದೆ. ನಕಲಿ ದಾಖಲೆ ಸೃಷ್ಟಿಸಿ ಬ್ಯಾಂಕ್ ಲೋನ್ ಪಡೆದು ವಂಚಿಸಿದ್ದ ಐವರನ್ನ ಬಂಧನ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಕಲಿ ದಾಖಲೆ ಸೃಷ್ಟಿಸಿದ ಲೋನ್ ಪಡೆದ ಆರೋಪದ ಅಡಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಗ ಅಭಿಲಾಷ್ನನ್ನ ವಿಚಾರಣೆ ಮಾಡಲಾಗಿದೆ. ಸಿಸಿಬಿ ತನಿಖೆ ವೇಳೆ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿತ್ತು. ಅಭಿಲಾಷ್ ಮತ್ತು ಆತನ ಗೆಳೆಯ ಮಿಥುನ್ ಮನೆ ಮಾರಾಟಕ್ಕಿಟ್ಟಿದ್ದ ವೃದ್ಧೆ ಮನೆಯ ದಾಖಲೆ ಮೇಲೆ 1 ಕೋಟಿ ರೂಪಾಯಿ ಲೋನ್ ಅನ್ನು ಪಡೆದಿರೋದು ತಿಳಿದು ಬಂತು. 3 ಕಡೆ 3 ಕೋಟಿ 80 ಲಕ್ಷ ಹಣವನ್ನು ಆರೋಪಿಗಳು ಲೋನ್ ಅನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗಗೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.